ಇಂದು ಹಣವಿಲ್ಲದೆ ಬದುಕುವ ಮನುಷ್ಯನನ್ನು ಪ್ರಾಯೋಗಿಕ ಪುರುಷ ಎಂದು ಪರಿಗಣಿಸಲಾಗಿದೆ. ಹಣವಿಲ್ಲದೆ ಬದುಕಲು ಸಾಧ್ಯವಿಲ್ಲವೇ? ಇದೆಲ್ಲ ಬರೀ ಬಾಯಿ ಮಾತು. ಹಣವಿಲ್ಲದಿದ್ದರೆ ಈ ಅವಧಿಯಲ್ಲಿ ಬದುಕುವುದು ಖಂಡಿತ ಕಷ್ಟ. ಸರಿ, ಆ ಹಣವನ್ನು ಸಂಪಾದಿಸಲು ನಾವು ಕೆಲಸಕ್ಕೆ ಹೋಗುತ್ತೇವೆ. ನಾವು ಬೆಳಗ್ಗೆಯಿಂದ ಸಂಜೆಯವರೆಗೆ ಕೆಲಸ ಮಾಡುತ್ತೇವೆ. ಅಷ್ಟಕ್ಕೂ ನಾವು ಅಂದುಕೊಂಡಷ್ಟು ಹಣ ಗಳಿಸುತ್ತೇವೆಯೋ? ದುಡಿದ ಹಣ ನಮ್ಮ ಕೈಯಲ್ಲೇ ಉಳಿದರೆ ಅದು ಕೂಡ ಪ್ರಶ್ನಾರ್ಥಕ ಚಿಹ್ನೆ. ಹಾಗಾದರೆ ಕೈಯಲ್ಲಿ ಉಳಿಯುವ ಈ ಹಣವನ್ನು ಹೆಚ್ಚಿಸಲು ಏನು ಮಾಡಬೇಕು ಎಂಬ ಪ್ರಶ್ನೆ ಎಲ್ಲರ ಮನದಲ್ಲಿ ಮೂಡುತ್ತದೆ. ಪ್ರತಿದಿನ ಈ ಸರಳ ಪರಿಹಾರಗಳನ್ನು ಅನುಸರಿಸುವ ಮೂಲಕ ನಾವು ನಮ್ಮ ಹಣದ ಸಮಸ್ಯೆಯನ್ನು ತೊಡೆದು ಹಾಕಬಹುದು ಮತ್ತು ಮನೆಯಲ್ಲಿ ಹಣದ ಹರಿವನ್ನು ಹೆಚ್ಚಿಸಬಹುದು. ಹಣದ ಹರಿವನ್ನು ಹೆಚ್ಚಿಸಲು ಕೆಲವೊಂದು ಪರಿಹಾರಗಳು ಇವೆ. ಈ ಪರಿಹಾರಕ್ಕಾಗಿ ನೀವು ಬೆಳ್ಳಿ ಅಥವಾ ಹಿತ್ತಾಳೆಯ ಸಣ್ಣ ತಟ್ಟೆಯನ್ನು ತೆಗೆದುಕೊಳ್ಳಬೇಕು. ಇದಕ್ಕಾಗಿ ಬೇರೆ ಯಾವುದೇ ಲೋಹಗಳನ್ನು ಬಳಸಬಾರದು. ಈ ತಟ್ಟೆಯಲ್ಲಿ ಒಂದು ಲವಂಗ ಮಾತ್ರ ಉತ್ತಮ, ಮುರಿಯದ ಲವಂಗವಾಗಿರಬೇಕು. ಒಂದು ಕರ್ಪೂರ, ಇದಕ್ಕಾಗಿ ಯಾವುದೇ ಕರ್ಪೂರವನ್ನು ಬಳಸಬಹುದು. ಆ ತಟ್ಟೆಯಲ್ಲಿ ಈ ಎರಡು ಇಟ್ಟು ಸಂಜೆ 6 ಗಂಟೆಗೆ ಮನೆಯಲ್ಲಿ ದೀಪ ಹಚ್ಚಿದ ನಂತರ ಈ ಲವಂಗ ಮತ್ತು ಕರ್ಪೂರವನ್ನು ಸುಟ್ಟು ಅದರ ಹೊಗೆ ಮನೆಯಲ್ಲೆಲ್ಲ ಹರಡುವಂತೆ ತೋರಿಸಬೇಕು. ಇದು ಮನೆಗೆ ಉತ್ತಮ ಆದಾಯವನ್ನು ತರುವ ಅದ್ಭುತ ಪರಿಹಾರವಾಗಿದೆ. ಕರ್ಪೂರದ ಎಣ್ಣೆಯನ್ನು ಅಂಗಡಿಗಳಲ್ಲಿ ಖರೀದಿಸಿ ನಿಮ್ಮ ಸ್ನಾನದ ನೀರಿಗೆ 1 ಅಥವಾ 3 ಹನಿ ಕರ್ಪೂರದ ಎಣ್ಣೆಯನ್ನು ಸೇರಿಸಿ ಮತ್ತು ಆ ನೀರಿನಲ್ಲಿ ಪ್ರತಿದಿನ ಸ್ನಾನ ಮಾಡಿ. ಇದು ನಮ್ಮ ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕುತ್ತದೆ ಮತ್ತು ಧನಾತ್ಮಕ ಶಕ್ತಿಯನ್ನು ಸೃಷ್ಟಿಸುತ್ತದೆ ಮತ್ತು ನಮ್ಮ ಹಣದ ಆಕರ್ಷಣೆಯನ್ನು ಹೆಚ್ಚಿಸುತ್ತದೆ. ಕರ್ಪೂರವನ್ನು ಶುಕ್ರನ ಅಧಿಪತಿ ಎಂದು ಪರಿಗಣಿಸಲಾಗುತ್ತದೆ ಮತ್ತು ಲವಂಗವನ್ನು ತಾಯಿ ಮಹಾಲಕ್ಷ್ಮಿಯ ಮಂಗಳಕರ ವಸ್ತುವೆಂದು ಪರಿಗಣಿಸಲಾಗುತ್ತದೆ. ಈ ಎರಡನ್ನು ಪ್ರತಿದಿನ ಬಳಸಿದಾಗ ಮನೆಯಲ್ಲಿ ಹಣದ ಹರಿವು ಹೆಚ್ಚಾಗುತ್ತದೆ ಮತ್ತು ಕೈಯಲ್ಲಿ ಉದಾರವಾದ ಹಣದ ಹರಿವು ಉಂಟಾಗುತ್ತದೆ. ತಾಯಿ ಮಹಾಲಕ್ಷ್ಮಿ ದಯೆಯಿಂದ ಯೋಚಿಸಿ ಮತ್ತು ಈ ಪರಿಹಾರವನ್ನು ಮಾಡುತ್ತೀರಿ. ನಿಮ್ಮ ಎಲ್ಲ ಹಣದ ಸಮಸ್ಯೆಗಳು ದೂರವಾಗುತ್ತವೆ ಮತ್ತು ಆದಾಯದ ಅವಕಾಶಗಳು ಖಂಡಿತವಾಗಿಯೂ ನಿಮಗೆ ಬರುತ್ತವೆ ಎಂದು ಹೇಳಲಾಗುತ್ತದೆ. ಈ ಪರಿಹಾರದಲ್ಲಿ ನಿಮಗೆ ನಂಬಿಕೆ ಇದ್ದರೆ ಆತ್ಮವಿಶ್ವಾಸದಿಂದ ಮಾಡಿ ಮತ್ತು ಉತ್ತಮ ಫಲಿತಾಂಶಗಳನ್ನು ಪಡೆಯಿರಿ. ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟ ಮಾಹಿತಿ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇದೇ ರೀತಿ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.